ಲೈವ್ ಮಾಡ್ತಿದ್ದೆ, ಲೈವ್ ಆಗ್ತಿದ್ದೆ, ಲೈವ್ ಆಗ್ತಾ ಇಲ್ಲ. ಟಿ ವಿ ಅವ್ರನ್ನ ಲೈವ್ ಆಗ್ತಾರೆ. VSS ಕುಣಿಗಲ್ ಟಿ ವಿ ಅವರು. ಟಿ ವಿ ಅವರು ಕವರ್ ಆಗೋದು ಬೇಡ. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಂಥ ಗಣ್ಯರಿಗೆ ವಂದನೆಗಳು. ಈಗ ರಾಜು ನನ್ನ ನಾಳೆ ಕ್ಯಾಬ್ಸ್ ಓಕೆ. ಥ್ಯಾಂಕ್ ಯು ಎಲ್ಲ ಸ್ಟಾಫ್ಗೆಲ್ಲ ಥ್ಯಾಂಕ್ಸ್. ವಿಷಯ ಅನ್ನೋದು ಯಾಕೆ ಬಂತು ಈಗ? ಎಷ್ಟು ವಯಸ್ಸು? 65 ವರ್ಷ. ಯಾವುದೋ ಆಲೋಚನೆ ಮಾಡಿ ಈಗ ಬರೋ ಚರಂಡಿ ವಿಚಾರಕ್ಕೆ ಬಂದ್ಬಿಟ್ಟು ನನ್ನ ಮೇಲೆ ಒತ್ತಡ ಈ ಥರ ಆಗ್ತದೆ ಹೆಂಗಮ್ಮ? ಈಗ ಇಷ್ಟು ದಿನ ಇದೆಯಲ್ಲ ನೀನು, ಇಷ್ಟು 65 ವರ್ಷದಿಂದ ಇದೆಯಲ್ಲ, ಮತ್ತೆ ಸಲವಾರು ನಿನ್ನ ವಿಚಾರಕ್ಕೆ ಸರಿ ಕಣ. ಈಗ ನೀನು ನಮ್ಮನೆ ಗೊತ್ತಿದ್ದು ನಾನೇನು ಹೇಳಿ, ಈಗ ಏನು ಗೊತ್ತಲ್ಲ, ಈಗ ಎಷ್ಟೆಷ್ಟು ಆಗುತ್ತೆ ನಮಗೆ ಸೌಲಭ್ಯ ಸಿಗೋದ್ರಲ್ಲಿ ನಾವು ಹಂಚಂತ ಒಂದು ಪ್ರಯತ್ನ ಮಾಡ್ತೀವಿ. ಈಗ ನಿನಗೆ ಸರ್ಕಾರದಿಂದ ಈಗ ಕಷ್ಟಪಡ್ತಿದ್ದೀಯ ಅಂತ ಹೇಳಿ ನೀನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ, ನನಗೆ ಆಶೀರ್ವಾದ ಮಾಡಿದ್ದೀವಿ ನೀವೆಲ್ಲ ಸೇರ್ಕೊಂಡು. ಹೌದು, 2,000 ರೂಪಾಯಿ ಪ್ರತಿ ತಿಂಗಳು ಕೊಡ್ತಾರೆ, ಒಳ್ಳೆದಾಗ್ತಿದ್ದೀವಿ. ಎಕ್ಸ್ಕ್ಯೂಸ್ ಮೀ ರಂಗನಾಥ್ ಸರ್. ಸರ್, VSS ಕುಣಿಗಲ್ ಟಿ ವಿಯಿಂದ ಇದೊಂದು ಸರ್ವೇದು ಪ್ರಾಬ್ಲಮ್ ಇದೆ. ಇದೇ ಥರ ನೆನ್ನೆ ಅಮೃತೂರಿನಲ್ಲೂ ಕೂಡ ನೀವು ಮನವಿ ಮಾಡಿದ್ದೀವಿ. ಯಾವುದೇ ಒಂದು ಇದನ್ನು ಸ್ಪಂದಿಸ್ತಾ ಇಲ್ಲ. ಅಲ್ಲಿ ತಹಶೀಲ್ದಾರರು ಕೂಡ ಇಲ್ಲ. ಎಂಡಾಸ್ಮೆಂಟ್ ಕೊಡ್ತೀನಿ ಅಂತ ಹೇಳ್ತಾವ್ರೆ. ಅಲ್ಲಿ ಸರ್ ಇದು ಎಳಗಲವಾಡಿದ್ದು ಎಳಗಲವಾಡಿ ಸರ್. ಇದಕ್ಕೆ ಉತ್ತರದುರ್ಗದೆ ನೀವು ಒಂದು ಸ್ವಲ್ಪ ಕೂತ್ಕೊಂಡು ಫಾಲೋ ಅಪ್ ಮಾಡಿದ್ರೆ ಶೇಕಡವಾರು 80% ಪರಿಹಾರ ಕೊಡುವಂತ ಅವಕಾಶ ಇದೆ. ಇದಲ್ಲದೆ ಡಾಕ್ಟರ್ ರಂಗನಾಥ್ ಏನೋ ಒಂದು ಪ್ರಯತ್ನ ಮಾಡ್ತಾರೆ, ಅವ್ನಿಗೇನು ತೊಡಕು ಮಾಡ್ಬೋದು, ಅವ್ನಿಗೇನು ಅಡಚಣೆ ಮಾಡ್ಬೋದು ಅಂತ ಯೋಚನೆ ಮಾಡೋರು ಸ್ವಲ್ಪ ಜನ ವಿರೋಧ ಪಕ್ಷದಲ್ಲೂ ಇರ್ತಾರೆ. ಸ್ವಲ್ಪ ಜನ ಇಲ್ಲಪ್ಪ ಡಾಕ್ಟರ್ ರಂಗನಾಥ್ ಒಳ್ಳೇದು ಮಾಡ್ತಾನೆ, ನೋಡೋಣ ಅವನು ಸಹಾಯ ಮಾಡೋಣ ಅಂತ ವಿರೋಧ ಪಕ್ಷದಲ್ಲಿ ಬಹಳ ಜನ ಒಳ್ಳೆಯವರು ಇರ್ತಾರೆ. ನಾವು ಇದನ್ನೆಲ್ಲ ಜಯಿಸ್ಕೊಂಡು ಸಾಮಾನ್ಯ ರೈತರಿಗೆ ಕೆಲಸ ಮಾಡ್ಕೊಡಂತ ಪ್ರಯತ್ನ ಮಾಡಿದ್ರೇನೆ ನಾವು ಏನು ಗುರಿ ಮುಟ್ಟಂತ ಅವಕಾಶ ಆಗೋದು. ಅದಕ್ಕೋಸ್ಕರ ಇದನ್ನೆಲ್ಲ ಬಹಳಷ್ಟು ಜನ ಮುಖಂಡರುಗಳು ಸಹ ಇದೆಲ್ಲ ಕೂತಿದ್ದೀವಿ. ನಿಮ್ಮ ಆಲೋಚನೆ ಎಷ್ಟು ಅವಕಾಶಗಳು ಸಿಗುತ್ತೋ ಅಷ್ಟರೊಳಗಡೆ ಈ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಾಗಬೇಕು ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತೇನಾದ್ರೂ ಈ ಹಳ್ಳಿಲಿ ನೀವೆಲ್ಲ ಸದನದಲ್ಲಿ ಟಿವಿಲಿ ಬೆಂಗಳೂರಿಂದ ಡೆಲ್ಲಿವರೆಗೂ ಕೇಳ್ತೀರಿ, ಏನು 2,000 ರೂಪಾಯಿ ಯಾವ ದೊಡ್ಡ ದುಡ್ಡು ಕರ್ನಾಟಕ ಸರ್ಕಾರ ಕೊಡ್ತಾರೆ, ದೊಡ್ಡದಲ್ಲ ಅಂತ ಹೇಳೋಂಥ ಮಾತನ್ನ ವಿರೋಧ ಪಕ್ಷದಿಂದ ಹಿಡಿದು ಬಹಳಷ್ಟು ಜನ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ನೋಡಿದ್ವಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರಿಗೆಲ್ಲರಿಗೂ ಬರಬೇಕು. ಅವರು ನಮ್ಮ ಹಳ್ಳಿಗಳಲ್ಲಿ ಮಣ್ಣಿನ ರಸ್ತೆಯಲ್ಲಿರೋಂಥ ಕುಟುಂಬಗಳ ಜೊತೆ, ಮೂಲಭೂತ ಸೌಕರ್ಯಗಳಿಗೆ ಹೋರಾಟ ಮಾಡುವಂತ ಬಡ ರೈತರ ಜೊತೆ, ಸಾಮಾನ್ಯ ಬದುಕನ್ನ ನೋಡ್ಲಿಕ್ಕೆ ದಿನನಿತ್ಯ ಹೋರಾಟ ಮಾಡುವಂತ ಕಾರ್ಮಿಕರು, ಕೂಲಿಗಳ ಜೊತೆ ಅವರು ಕಾಲ ಕಳೆಯಬೇಕು. ಇವತ್ತೇನಾದ್ರೂ ಹಳ್ಳಿಗಳಲ್ಲಿ ಸಮಾಧಾನದಿಂದ, ಶಾಂತಿಯಿಂದ ಸಮಸ್ಯೆಗಳು ಕಡಿಮೆ ಆಗಿದೆ ಅಂತ ಅಂದ್ರೆ ಕಾಂಗ್ರೆಸ್ ಪಕ್ಷ ತೆಗೆದುಕೊಂಡಿರುವಂತ ಗೃಹಲಕ್ಷ್ಮಿಯೇ ಒಂದು ದೊಡ್ಡ ಅಸ್ತ್ರ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2,000 ರೂಪಾಯಿ. ಹಾಗೇನೆ ನಾನು ಮೊನ್ನೆ ಚನ್ನಪಟ್ಟಣ ಚುನಾವಣೆಗೆ ಹೋಗಿದ್ದಂತ ಸಂದರ್ಭದಲ್ಲಿ ಬಹಳಷ್ಟು ಜನ ತಾಯಂದಿರೆಲ್ಲ ಬಂದು
ನೀವು ಸರ್ಕಾರದಿಂದ ಕೊಡ್ತಾರಂತ 24,000 ರೂಪಾಯಿಯಿಂದ ನನ್ನ ಮಗಳನ್ನ ವಿದ್ಯಾಭ್ಯಾಸ ಕೊಡ್ತಾ ಇದ್ದೇನೆ ಅಂತ ಹೇಳಿದಂತ ಮಾತನ್ನು ಕೇಳಿದ್ದೇನೆ. ಒಬ್ಬ ಸಾಮಾನ್ಯ ಗುಡಿಸಲಲ್ಲಿ ಇವತ್ತೇನಾದ್ರೂ ನಮ್ಮ ಮನೆಯಲ್ಲಿ ಟಿವಿ ಬಂದಿದೆ ಅಂತ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಕೊಟ್ಟಂತ ಗೃಹಲಕ್ಷ್ಮಿ ಶಕ್ತಿ ಅಂತ ಹೇಳಿದಂತ ಕೇಳಿದ್ದೇನೆ. ಇವತ್ತು ಚನ್ನಪಟ್ಟಣದಲ್ಲಿ ಸುಮಾರು 3 ಲಕ್ಷ ಲೀಟರ್ ಪ್ರತಿ ತಿಂಗಳು ಹಾಲನ್ನ ಸೊಸೈಟಿಗೆ ಹಾಕ್ತಾರೆ. ಪ್ರತಿಯೊಬ್ಬರ ಮನೆಯಲ್ಲೂ ಹಸುಗಳಿದೆ. ಯಾಕೆ ಇವತ್ತು 1.5 ವರ್ಷದಿಂದ ಹೆಚ್ಚಿಗೆ ಆಗಿದೆ ಅಂತಂದ್ರೆ ಏನು ಹೈನುಗಾರಿಕೆಯ ಶಕ್ತಿ ಅರ್ಥ ಮಾಡಿಕೊಂಡು ಸರ್ಕಾರದವರು ಕೊಡುವಂತ ಆರ್ಥಿಕ ಭದ್ರತೆಯನ್ನು ಬಳಸ್ಕೊಂಡು ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಹಾಲು ಕರೆದು ಹಾಲಿನ ದುಡ್ಡಿನಲ್ಲಿ ಹೆಣ್ಮಕ್ಳು ಬದುಕ್ತಾ ಇರುತ್ತದನ್ನ ನೋಡ್ತಾ ಬಂದಿದೆ. ಆ ಕಾರಣಕ್ಕೋಸ್ಕರ ಗೃಹಲಕ್ಷ್ಮಿಯ ಎಷ್ಟು ಶಕ್ತಿ ಇದೆ ಅಂತ ಇವತ್ತು ಕನ್ನಡ ನೋಡ್ತಿರೋದನ್ನ ನಿಮ್ಮ ಮುಂದೆ ನಾನು ಒಂದು ವಿಚಾರ ಸಂಕೀರ್ಣ ಹೇಳಿದೆ. ಹಾಗೂ ಇವತ್ತು ಬಹಳಷ್ಟು ಜನ ಈ ಒಂದು ಗಮನ ಕೂತ್ಕಳೆ ಪಂಚೆ ನೀನು ನಿನ್ ಪ್ರಾಬ್ಲಮ್ ಹೇಳ್ತೀಯ. ಇಲ್ಲಿ ಬಹಳಷ್ಟು ಜನ ರೈತರು ನಾನು ನೋಡಕ್ ಕಾಯ್ತಿರ್ತಾರೆ. ನೀನಾದ್ರು ಎಲ್ಲ ಕಡೆ ನಾನು ಹುಡುಕ್ತೀಯ, ಸುಮ್ಮನೆ ಕೂತ್ಕೋ ಸಮಾಧಾನ ಮಾಡಿ. ಇವತ್ತು ಒಂದೊಂದು ಕುಟುಂಬದಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಕರೆಂಟಿನ ದುಡ್ಡು ಕಟ್ಟಬೇಕು ಅಂತ ವಿದ್ಯುತ್ ಶಕ್ತಿಯ ಹೊರೆನ ನಾನು ನೋಡಿದ್ದೇನೆ. ಆ ಸ್ವಾತಂತ್ರ್ಯಕ್ಕೋಸ್ಕರನೇ ಇವತ್ತು ನಮ್ಮ ಅಧ್ಯಕ್ಷರಾದಂತ ಡಿ.ಕೆ. ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಇಲ್ಲಪ್ಪ ಅವ್ರಿಗೆ ಫ್ರೀ ಆಗಿ ಮಾಡೋಣ ಅಂತೇಳಿ ಇವತ್ತು ನಿಮ್ಮೆಲ್ಲರ ಮನೆಗೆ ಉಚಿತವಾಗಿ ಕೊಟ್ಟಿರುವಂಥದ್ದು ಅನುಕೂಲದ ಆಗಿದೆಯಲ್ವಾ? ನೀವು ಈ ತರ ಹೇಳಿದ್ರೆ ನಾನು ನಾಳೆ ಕ್ಯಾನ್ಸಲ್ ಮಾಡಿಸ್ತೀನಿ. ಆಗಿದೆಯಲ್ವಾ ತಾಯಿ? ಆಗಿದೆಯಲ್ಲ ಕರೆಂಟ್ ಫ್ರೀ? ಆಯ್ತು, ನೀನ್ ಬೇಜಾರು ಮಾಡ್ಕೊಂಡ್ರೆ ಮನೆಗೆ ನಿನ್ನ ಯಜಮಾನ ಮೇಲೆ ಕುಡಿಗಳು ಕಳ್ಸ್ಕೊಂಡು ಬರ್ತೀನಿ ಅಂತ ಫ್ರೀ ಆಗಿ ಬಸ್ ಮಾಡ್ಕೊಟ್ಟಿದ್ರೆ ಒಳ್ಳೆದಾಯ್ತಿಲ್ವ? ನಿನ್ನಿಂದ ಇವಾಗ ಯಜಮಾನ್ರುಗಳೆಲ್ಲ ಏನಂತ ಗೊತ್ತಾ, ನೀವೇನೋ ಫ್ರೀ ಮಾಡ್ಬಿಟ್ರಿ ಬಸ್ಸು, ಮೊದಲೆಲ್ಲ ನಮ್ಮ ಹಿಡಿತದಲ್ಲಿ ಇತ್ತು ನಮಗೆ ಶ್ರೀಮತಿ, ಇವಾಗ ಒಂದ್ ಸ್ವಲ್ಪ ಫ್ರೀ ಆಗಿ ಓಡಾಡ್ತಾರೆ ಅಂತ ಹೇಳ್ತಾರೆ. ನಾವು ಒಂದೇ ಹೇಳೋದು, ಒಂದ್ ಕುಟುಂಬದಲ್ಲಿ ಏನಾದ್ರು ಸ್ವತಂತ್ರ ಬರ್ಬೇಕು ಅಂತಂದ್ರೆ ಆ ಕುಟುಂಬದಲ್ಲಿ ಎಲ್ಲಾ ರೀತಿಯಲ್ಲೂ ನಗು ಬರ್ಬೇಕು ಅಂದ್ರೆ ತಾಯಿ ನಗ್ತಾ ಇರ್ತಾರೆ. ಹಂಗೆ ನೀವೆಲ್ಲ ನಗ್ತಾ ಇರೋದಕ್ಕೋಸ್ಕರನೇ ಅಕ್ಕಿ ದುಡ್ಡು ಫ್ರೀ, ಕರೆಂಟ್ ಬಿಲ್ ಫ್ರೀ. ಇವತ್ತು ದಿನ 2,000 ರೂಪಾಯಿ ನಿಮ್ಮ ಹೆಸರಿಗೆ ಬ್ಯಾಂಕ್ ಕೊಡ್ತಾರೆ. ಹಾಗೇನೆ ಇವತ್ತು ಒಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರೋ ನಮ್ಮ ಯಜಮಾನರು ಟಿ.ಸಿ ಕೇಳಕ್ ಬಂದ್ರು, ನಮ್ಮ ರಾಮಣ್ಣವರು ಇಲ್ಲ ಬಹಳ ಕಷ್ಟ ಆಗ್ತಿದೆ ಟಿ.ಸಿ ಅಂತ ಹೇಳ್ತಾರೆ. ಇದು ನಮ್ಮ ಪತ್ರಿಕಾ ಮಿತ್ರರಿದ್ದಾರೆ. ಉತ್ತರದುರ್ಗ ಹೋಗ್ಲಿ ಸುಮಾರು 25-30 ವರ್ಷದಿಂದ ಬರಗಾಲದಲ್ಲಿ ಬೆಂದು ಬಹಳಷ್ಟು ರೈತರು ಹೊರಗೋಗಿದ್ದಾರೆ. ದಲಿತರ ನಾವು ಕೇಳ್ಕೋಬೇಕು, ಈ ಭಾಗದಲ್ಲಿ ನೀರು ನೋಡ್ಲಿಕ್ಕೆ 1,000 ಅಡಿ ಹಾಕಿದ್ರು ನೀರು ಸಿಗೋದಿಲ್ಲ. ಸುಮಾರು ನಾನು 20 ಹಳ್ಳಿ ಹೆಸರಿರ್ತೀನಿ. ನಾನು ಬೋರ್ವೆಲ್ ಹಾಕಕ್ಕೆ ಪ್ರಯತ್ನ ಮಾಡಿದ್ದೀನಿ, ನೀರೇ ನೋಡಿಲ್ಲ. ಇವತ್ತೇನಾದ್ರೂ ಇದು ನನ್ನ ಹುಟ್ಟೂರು, ನನ್ನ ಹೋಗ್ಲಿ, ಇದು ನಾವು ರಂಗನಾಥವ್ರದ್ದು ಹೋಗ್ಲಿ, ನೀರು ಏನು ಬಹಳ ಕೊರತೆ ಆಗಿದೆ ಅಂತ ಅಂದ್ರೆ ನನಗೂ ಕೆಲವೊಂದು ಕಡೆ ತಂದೆ ಕೊಟ್ಟಿದ್ದ ಮಾತು ನನ್ನ ಸೋತಿದೆ. ಆ ಕಾರಣಕ್ಕೋಸ್ಕರನೇ ನಾವು ಇದನ್ನ ಈ ಭಾಗಕ್ಕೆ ಅನುಕೂಲತೆ ಆಗ್ಲಿಕ್ಕೆ ಶ್ರೀರಂಗ ಏತ ನೀರಾವರಿ ತಂದಿರೋದು ಡಿ.ಕೆ. ಸುರೇಶ್ ಅವರು. ಈಗ ಬರ್ತೇನೆ ಏನು ವಿರೋಧ ಪಕ್ಷದವರು ಹೇಳ್ತಾರೆ ಶ್ರೀರಂಗ ಪೈಪ್ ಲೈನ್ ಹಾಕ್ಬಿಟ್ರೆ ನೀರು ತಂದ್ಬಿಡ್ತಾರ ಅಂತ. ನೀರು ತರಲಿಕ್ಕೆ ಶ್ರೀರಂಗ ಏತ ನೀರಾವರಿಗೂ ಸಾಗರ ಆಗಿ ಹುಲಿದುರ್ಗಕ್ಕೂ ಇದೇ ತರ ನೀರು ಕೊಡ್ಬೇಕು, ಪತ್ಕೆರೆಗೂ ಇದೇ ತರ ನೀರು ಕೊಡ್ಬೇಕು, ಯಡಿಯೂರಿಗೂ ಇದೇ ತರ ನೀರು ಕೊಡ್ಬೇಕು, ಅಮೃತೂರ್ಗೂ ಇದೇ ನೀರು ಕೊಡ್ಬೇಕು, ಕಸ್ಬಾಗೂ ಇದೇ ನೀರು ಕೊಡ್ಬೇಕು, ಟೌನ್ಗೂ ಇದೇ ತರ ನೀರು ಕೊಡ್ಬೇಕು ಅಂತೇಳಿ ನಾವು ಹೆಂಗ್ ಕೆಲ ತಂದಿದ್ದೀವಿ. ಎಷ್ಟು ದುಡ್ಡದು? ಸರ್ಕಾರದಲ್ಲಿ 54,000 ಕೋಟಿ ರೂಪಾಯಿ ಗ್ಯಾರಂಟಿಯ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದೀವಿ. ದುಡ್ಡು ಬಹಳ ಕಡಿಮೆ ಆಗ್ತಿದೆ. 1 ರೂಪಾಯಿ ತರಬೇಕಾದ್ರೆ ಬಹಳ ಶ್ರಮ ಇದೆ. ಇವತ್ತು ಒಂದು ರಸ್ತೆ ತರಬೇಕು ಅಂದ್ರೆ 1 ಕೋಟಿ ರಸ್ತೆ ಬೇಕು. ಇವತ್ತೇನಾದ್ರು ಒಂದು ಹಳ್ಳಿ ಒಂದು ಯಾವ್ದಾರ ಒಂದು ಅಭಿವೃದ್ಧಿ ಮಾಡ್ಬೇಕಾದ್ರೆ 25 ಲಕ್ಷ ಬೇಕು. ಅದನ್ನ ತರಲಿಕ್ಕೆ ಬಹಳಷ್ಟು ತಾಲೂಕುಗಳಲ್ಲಿ ಹೋರಾಟ ಮಾಡ್ತಿರೋಂಥದ್ದು ನೋಡ್ತಾ ಇದೀವಿ. ಅಂಥದ್ರಲ್ಲಿ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ಅಲ್ಲ,
1,000 ಕೋಟಿ ರೂಪಾಯಿ ಬಂದಿದೆ ಕುಣಿಗಲ್ ತಾಲೂಕಿಗೆ. ಅದು ಸುಲಭದ ಮಾತಲ್ಲ. ನಾನು ಇವತ್ತು ವಿರೋಧ ಪಕ್ಷಕ್ಕೆ ನಿಮ್ಮ ಮೂಲಕ ಈ ಜಗೀಕಟ್ಟೆಯನ್ನು ಕೇಳಂತ ಮಾತು, ನೀವು ಲಿಂಕ್ ಕೆನಾಲನ್ನ ಕುಣಿಗಲ್ ತಾಲೂಕಲ್ಲಿ ಪರ್ಯಾಯ ಮಾರ್ಗವಾಗಿ ನಮ್ಮ ರೈತರ ಹಕ್ಕಿನ ನೀರನ್ನು ತರಲಿಕ್ಕೆ ವಿರೋಧ ಮಾಡ್ತೀರಲ್ಲ, ನೀವು ಯಾವತ್ತಾದ್ರೂ ಒಬ್ಬ ರೈತರ ಮನೇಲಿ ಇದ್ದು ಅವನ ಸಮಸ್ಯೆನ ಕೇಳ್ಬಿಟ್ಟು ಇವತ್ತು ರಾಜಕೀಯದ ಡಾಕ್ಟರ್ ರಂಗನಾಥ್ಗೆ ಹೆಸರು ಬಂದ್ಬಿಡುತ್ತೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಹೆಸರು ಬಂದ್ಬಿಡುತ್ತೆ, ಡಿ ಕೆ ಸುರೇಶ್ ಸಾಹೇಬ್ರಿಗೆ ಹೆಸರು ಬರುತ್ತೆ ಅನ್ನೋದನ್ನು ಬಿಟ್ಟು ಈ ಒಂದು ಭೂಮಿಯ ಆಶೀರ್ವಾದವನ್ನು ಪಡೆದಿರೋ ನೀವು ಸಹ ಒಬ್ಬರು ಕಾರಣಕರ್ತರಿದ್ದೀರಿ. ಇವತ್ತೇನಾದ್ರೂ ಈ ಒಂದು ದ್ವೇಷ ಅಗೆಯ ರಾಜಕಾರಣನ ಬಿಟ್ಟು ಒಬ್ಬ ರೈತ ಸಾಮಾನ್ಯದ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ನಾವೇನ್ ಪ್ರಯತ್ನ ಮಾಡ್ತೀವಂತ ಪರ್ಯಾಯ ಮಾರ್ಗದ ಲಿಂಕ್ ನೀರಿನ ಯಾವತ್ತು ನಿಂತು ನೀವು ಸಹಕಾರ ಕೊಡ್ತೀರೋ ಅವತ್ತೇ ನಿಮಗೆ ಆ ರೈತರ ಆಶೀರ್ವಾದ ಸಿಗುತ್ತೆ. ಮತ್ತು ಎಲ್ಲರೂ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ.